Morning students, welcome to the chemistry class. Last class ಅಲ್ಲಿ ಯೂನಿಟ್ 9 ಹೈಡ್ರೋಜನ್ ಚಾಪ್ಟರ್ ಕಂಪ್ಲೀಟ್ ಆಗಿತ್ತು. ಸೊ ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ಯೂನಿಟ್ 10 ದ ಎಸ್ ಬ್ಲಾಕ್ ಎಲಿಮೆಂಟ್ಸ್. ಸೊ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂದರೆ ಏನು? ಎಲಿಮೆಂಟ್ಸ್ ಅಲ್ಲಿ ಸೊ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಥವಾ ನಿಮಗೆ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಎಂಟರ್ ಇಂಟು ಎಸ್ ಆರ್ಬಿಟಲ್. ಸೊ ಎಲಿಮೆಂಟ್ಸ್ ಅಲ್ಲಿ ನಿಮಗೆ ಔಟರ್ ಮೋಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಎಸ್ ಆರ್ಬಿಟಲ್ಗೆ ಎಂಟ್ರಿ ಆದರೆ ಅದನ್ನು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತಾರೆ. ಅಥವಾ ದ ಎಲಿಮೆಂಟ್ಸ್ ವಿಚ್ ಪೊಸೆಸ್ ದ ಔಟರ್ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 to 2 is called as S block elements. So usually periodic table position wise ನೋಡೋದಾದ್ರೆ group first and group second elements ನ ಏನಂತಾರೆ S block elements. ಗ್ರೂಪ್ 1 and ಗ್ರೂಪ್ 2 ಎಲಿಮೆಂಟ್ಸ್ ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತಾರೆ. ಆ ಎಲಿಮೆಂಟ್ಸ್ ಗ್ರೂಪ್ 1 and ಗ್ರೂಪ್ 2 ಎಲಿಮೆಂಟ್ಸ್ ಗೆ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ಸ್ ಎಸ್ ಆರ್ಬಿಟಲ್ ಗೆ ಎಂಟ್ರಿ ಆಗುತ್ತೆ, ಹಾಗಾಗಿ ಎಸ್ ಆರ್ಬಿಟಲ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತಾರೆ. ಅಥವಾ ನಿಮಗೆ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ NS1 ಇಂದ NS2 ಇದ್ರೆ ಅದನ್ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತಾರೆ. ಅಲ್ಲಿಗೆ ಗ್ರೂಪ್ 1 and ಗ್ರೂಪ್ 2 ನ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತಾರೆ ಅಂತ ಗೊತ್ತಾಯ್ತು. ಗ್ರೂಪ್ 1 ಎಲಿಮೆಂಟ್ಸ್ ನ ಆಲ್ಕಲಿ ಮೆಟಲ್ಸ್ ಅಂತ ಅಂತಾರೆ. ಗ್ರೂಪ್ 2 ಎಲಿಮೆಂಟ್ಸ್ ನ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಅಂತಾರೆ. ಸೊ ಗ್ರೂಪ್ 1 ಎಲಿಮೆಂಟ್ಸ್ ನ ಆಲ್ಕಲಿ ಮೆಟಲ್ಸ್ ಅಂತ ಯಾಕೆ ಅಂತಾರೆ ಅಂದ್ರೆ, ಸೊ ಇಲ್ಲಿ ಇರೋಂಥ ಎಲಿಮೆಂಟ್ಸ್ ಗೆ ಆಲ್ಕಲಿ ನೇಚರ್ ಅಂದ್ರೆ ಸೊ ಅಲ್ಲಿ ನಿಮಗೆ ಬೇಸಿಸಿಟಿ ನೇಚರ್ ನ ತೋರಿಸುತ್ತೆ. ಏನಾದ್ರು ವಾಟರ್ ಜೊತೆ ರಿಯಾಕ್ಷನ್ ಆದಾಗ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ, ವಿಚ್ ಇಸ್ ಬೇಸಿಕ್ ಇನ್ ನೇಚರ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ನಿಮಗೆ ಆಲ್ಕಲಿ ನೇಚರ್ ಇರೋದ್ರಿಂದ ಇದನ್ನ ಆಲ್ಕಲಿ ಮೆಟಲ್ಸ್ ಅಂತ ಅಂತಾರೆ. ಗ್ರೂಪ್ 1 ಎಲಿಮೆಂಟ್ಸ್ ಯಾವ್ದ್ಯಾವ್ದು ಅಂತ ಅಂದ್ರೆ ಲಿಥಿಯಂ ಇಂದ ಸ್ಟಾರ್ಟ್ ಆದದ್ದು. ಹೈಡ್ರೋಜನ್ ಸಹ ಗ್ರೂಪ್ 1 ಎಲಿಮೆಂಟ್ಸ್ ಅಲ್ಲಿ ಇದ್ರು ಸಹ ಅದನ್ನ ಆಲ್ಕಲಿ ಮೆಟಲ್ಸ್ ಅಂತ ಅನ್ನಲ್ಲ. ಯಾಕೆ ಅನ್ನೋದು ಹೈಡ್ರೋಜನ್ ಚಾಪ್ಟರ್ ಅಲ್ಲೇ ಓದಿದ್ದೀರಾ. ಪೊಸಿಷನ್ ಆಫ್ ಹೈಡ್ರೋಜನ್ ಬಗ್ಗೆ ಎಷ್ಟು ಡಿಸ್ಕಷನ್ ಆಗಿದೆ ಅಂತಾನು ಗೊತ್ತಿದೆ. ಸೊ ಹಾಗಾಗಿ ಗ್ರೂಪ್ 1 ಎಲಿಮೆಂಟ್ಸ್ ನ ಆಲ್ಕಲಿ ಮೆಟಲ್ಸ್ ಅಂತಾರೆ. ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ? ಲಿಥಿಯಂ ಇಂದ. ಸೊ ಅಲ್ಲಿ ನಿಮಗೆ ಗ್ರೂಪ್ 1 ಎಲಿಮೆಂಟ್ಸ್ ಅಲ್ಲಿ ಲಿಥಿಯಂ ಇದೆ, ಲಿಥಿಯಂ ಇಂದ ಸ್ಟಾರ್ಟ್ ಆಗಿ ನಿಮಗೆ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ ಅಂಡ್ ಫ್ರಾನ್ಸಿಯಂ ಇವಿಷ್ಟುನು ಕಲೆಕ್ಟಿವ್ಲಿ ನೌನ್ ಆಸ್ ಏನಂತಾರೆ? ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಗ್ರೂಪ್ 1 ಅಲ್ಲಿ ಬರೋ ಅಂತ ಎಲಿಮೆಂಟ್ಸ್ ನ ಆಲ್ಕಲಿ ಮೆಟಲ್ಸ್ ಅಂತಾರೆ ಅಂತ ಗೊತ್ತಾಯ್ತು. ಯಾವ್ದ್ಯಾವ್ದು ಬರುತ್ತೆ? ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ, ಸೀಸಿಯಂ, ಫ್ರಾನ್ಸಿಯಂ ಇಷ್ಟು ಎಲಿಮೆಂಟ್ಸ್ ನ ಆಲ್ಕಲಿ ಮೆಟಲ್ಸ್ ಅಂತ ಅಂತಾರೆ. ಅಲ್ಲಿ ಗ್ರೂಪ್ 2 ಎಲಿಮೆಂಟ್ಸ್ ನ ಏನಂತಾರೆ ಅಂದ್ರೆ ಆಲ್ಕಲೈನ್ ಅರ್ತ್ ಮೆಟಲ್ಸ್. ಯಾಕಂದ್ರೆ ಇದು ಅರ್ತ್ ಕ್ರಸ್ಟಲ್ ಸಿಗತ್ತೆ ಮತ್ತೆ ಅಂಡ್ ಇವನ್ ಇದು ಸಹ ಆಲ್ಕಲೈನ್ ನೇಚರ್ ನ ತೋರ್ಸತ್ತೆ. ಅಂದ್ರೆ ಲೆಸ್ ಬೇಸಿಕ್ ವಾಟರ್ ಜೊತೆ ಏನಾದ್ರು ಮಿಕ್ಸಪ್ ಆದಾಗ ರೆಸ್ಪೆಕ್ಟಿವ್ ಹೈಡ್ರಾಕ್ಸೈಡ್ಸ್ ಫಾರ್ಮೇಶನ್ ಆಗುತ್ತೆ. ಆಲ್ಕಲೈನ್ ನೇಚರ್ ಅಂದ್ರೆ ನಿಮಗೆ ಬೇಸಿಕ್ ನೇಚರ್ ನ ಇದು ತೋರ್ಸೋದ್ರಿಂದ ಸೊ ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಅಂತಾರೆ. ಅಲ್ಲಿ ಗ್ರೂಪ್ 2 ಎಲಿಮೆಂಟ್ಸ್ ಯಾವ್ದ್ರಿಂದ ಸ್ಟಾರ್ಟ್ ಆಗುತ್ತೆ? ಬೆರಿಲಿಯಂ ಇಂದ. ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ, ಸ್ಟ್ರಾನ್ಸಿಯಂ, ಬೇರಿಯಂ ಅಂಡ್ ರೇಡಿಯಂ. ಸೊ ಇಷ್ಟುನು ಏನಂತಾರೆ? ಆಲ್ಕಲೈನ್ ಅರ್ತ್ ಮೆಟಲ್. ಎಕ್ಸೆಪ್ಟ್ ಬೆರಿಲಿಯಂ ದೇ ಆರ್ ನಾನ್ ಆಸ್ ಆಲ್ಕಲೈನ್. ಯಾಕಂದ್ರೆ ಬೆರಿಲಿಯಂಗೆ ಇಲ್ಲಿ ನಿಮಗೆ ಸಮ್ ಸೊ ಪ್ರಾಪರ್ಟೀಸ್ ಡಿಫರ್ ಇರುತ್ತೆ. ಅದನ್ನ ನೆಕ್ಸ್ಟ್ ಸ್ಟಡಿ ಮಾಡ್ತಾ ಹೋಗ್ತೀರಾ. ಅದನ್ನ ಬಿಟ್ಟು ಉಳಿದಿರೋದನ್ನು ಆಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಅಂತಾರೆ. ಸೊ ಇವೆರಡು ಗ್ರೂಪ್ 1 ಆಲ್ಕಲಿ ಮೆಟಲ್ಸ್ ಅಂಡ್ ಗ್ರೂಪ್ 2 ಆಲ್ಕಲೈನ್ ಅರ್ತ್ ಮೆಟಲ್ಸ್ ಎರಡೂ ಸೇರಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂತಾರೆ. ಸೊ ಅಲ್ಲಿಗೆ ಗ್ರೂಪ್ 1 ಆಲ್ಕಲಿ ಮೆಟಲ್ಸ್ ನ ಪ್ರಾಪರ್ಟೀಸ್, ರಿಯಾಕ್ಷನ್ಸ್, ಕೆಮಿಕಲ್ ಪ್ರಾಪರ್ಟೀಸ್ ಎಲ್ಲ ಸ್ಟಡಿ ಮಾಡಿ. ಸೊ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಆಲ್ಕಲಿ ಮೆಟಲ್ಸ್ ಬಂದ್ರೆ ಫಸ್ಟ್ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಲ್ಕಲಿ ಮೆಟಲ್ಸ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ನ ಆಲ್ಕಲಿ ಮೆಟಲ್ಸ್ ನ ಸೊ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನೋಡೋದಾದ್ರೆ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಆಲ್ಕಲಿ ಮೆಟಲ್ಸ್ ಎಂಡ್ಸ್ ವಿತ್ ಸೊ ಯಾವ್ದ್ರಿಂದ ಎಂಡ್ ಆಗುತ್ತೆ ಅಲ್ಲಿ ನಿಮಗೆ NS1. NS1. So n ಅನ್ನೋದು where it represents the principal quantum number. If n is equal to 1 ಅಂದಾಗ ಫಸ್ಟ್ ಶೆಲ್ ಬರುತ್ತೆ. ಹೈಡ್ರೋಜನ್ ನಮಗಿಲ್ಲ, ಬಟ್ n is equal to 2 ಅಂದಾಗ ಸೆಕೆಂಡ್ ಶೆಲ್. ಸೊ ಅಲ್ಲಿಗೆ 2s1 ಅಂತ ಅಂದಾಗ ನಿಮ್ಗೆ 1s2 2s1 ಅಂದ್ರೆ ಲಿಥಿಯಂ. ಸೊ ಅದೇ ನಿಮಗೆ n is equal to 3 ಅಂತ ಅಂದಾಗ 3s1 ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇರೋದು ಸೋಡಿಯಂಗೆ.
4s1 ಅಂತ ಅಂದಾಗ ಪೊಟ್ಯಾಷಿಯಂ ಬರುತ್ತೆ, ರುಬಿಡಿಯಂಗೆ 5s1, ಸೀಸಿಯಂಗೆ 6s1, ಫ್ರಾನ್ಸಿಯಂಗೆ 7s1. ಈ ರೀತಿ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಎಂಡ್ಸ್ ವಿತ್ ns1 ಕಾನ್ಫಿಗರೇಷನ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಮಗೆ ಲಿಥಿಯಂ ಇಂದ ಸ್ಟಾರ್ಟ್ ಆಗುತ್ತೆ, ದೆನ್ ಫ್ರಾನ್ಸಿಯಂಗೆ ಎಂಡ್ ಆಗುತ್ತೆ ಈ ಗ್ರೂಪ್ ಅಂತ ಹೇಳ್ಬೋದು. ಸೊ ಗ್ರೂಪ್ ಅಲ್ಲಿ ಫಸ್ಟ್ ನಿಮಗೆ ರೆಸ್ಪೆಕ್ಟಿವ್ ಪೀರಿಯಡ್ಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಅಂತ ಹೇಳ್ಬೋದು ಈ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್. ಸೊ ನೆಕ್ಸ್ಟ್ ಲಾರ್ಜ್ ಅಟಾಮಿಕ್ ರೇಡಿಯಸ್ ಅಂತ ಬಂದ್ರೆ ಏನ್ ನಿಮಗೆ ಒಂದು ಆಟಮ್ಸ್ ಅಲ್ಲಿ ಆಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ನಿಮಗೆ ಓವರ್ ಆಲ್ ಒಂದು ಆಟಮ್ ಸರ್ಕಲ್ ಅಂತ ಅಂದಾಗ ರೇಡಿಯಸ್ ಏನಿರತ್ತೆ, ಸರ್ಕಲ್ ನ ರೇಡಿಯಸ್ ಹೇಗಿರತ್ತೋ ಅದೇ ರೀತಿ ಆಟಮ್ ನ ಒಂದು ಸ್ಪೆರಿಕಲ್ ಶೇಪ್ ಅಂತ ಅಂದಾಗ ಆ ಆಟಮ್ ಅಲ್ಲಿ ಏನ್ ರೇಡಿಯಸ್ ಬರುತ್ತೆ ಅದು ಅಟಾಮಿಕ್ ರೇಡಿಯಸ್ ಅಥವಾ ಅಟಾಮಿಕ್ ರೇಡಿಯೈ ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಇಟ್ ಇಸ್ of the distance between the nucleus and the outermost valence electrons. So outermost valence adane nimge atomic radii anta antare. So usually ಇಲ್ಲಿ ನಿಮಗೆ large atomic radii ಇರುತ್ತೆ ಯಾವುದಕ್ಕೆ first group elements usually ಯಾಕೆ ಹೇಳಿ. ಸೊ across a period ನಾವು already third chapter ಅಲ್ಲಿ ಓದಿದ್ವಿ classification of elements ಅಲ್ಲಿ across a period. ಸೊ same shell ಗೆ number of electrons entry ಆಗೋದ್ರಿಂದ nuclear force of attraction ಜಾಸ್ತಿ ಆಗುತ್ತೆ, nuclear ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆಗೋದ್ರಿಂದ ಸೊ ಅಲ್ಲಿ ನಿಮಗೆ ಸೈಜ್ ಕಾಂಟ್ರಾಕ್ಟ್ ಆಗುತ್ತೆ ಅಂತಂದಿದೆ. ಅಕ್ರಾಸ್ ಎ ಪೀರಿಯಡ್ ಅಟಾಮಿಕ್ ರೇಡಿಯಸ್ ಅಥವಾ ಅಟಾಮಿಕ್ ಸೈಜ್ ಡಿಕ್ರೀಸಸ್ ಅಂತ ಅಂದೆ. ಅಲ್ಲಿಗೆ ಹಿಂಗೆ ಹೋಗ್ತಾ ಇದೆ, ಹಿಂಗೆ ಪೀರಿಯಾಡಿಕ್ ಟೇಬಲ್ ಹಿಂಗಿದೆ ಅಂದ್ರೆ ಹೋಗ್ತಾ ಇದ್ದಂಗೆ ನಿಮ್ಗೆ ಅಟಾಮಿಕ್ ರೇಡಿಯಸ್ ಡಿಕ್ರೀಸ್ ಆಗುತ್ತೆ ಅಂದ್ರೆ ಅಲ್ಲಿಗೆ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಗೆ ಯೂಶಲಿ ಅಟಾಮಿಕ್ ರೇಡಿಯೈ ಏನಾಗಿರುತ್ತೆ ಲಾರ್ಜ್ ಇರುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಲಾರ್ಜ್ ಅಟಾಮಿಕ್ ರೇಡಿಯೈ. The atomic radii of alkali metals are the largest in their respective periods. So compare ನಿಮಗೆ ಅದೇ ಗ್ರೂಪ್ ಅಲ್ಲಿ ಸೆಕೆಂಡ್ ಪೀರಿಯಡ್, ಥರ್ಡ್ ಪೀರಿಯಡ್, ಫೋರ್ತ್ ಪೀರಿಯಡ್ ಅಂತ ಬಂದಾಗ ಆ ಪೀರಿಯಡ್ ನ ಫಸ್ಟ್ ಮೆಂಬರ್ ಈ ಆಲ್ಕಲಿ ಮೆಟಲ್ಸ್ ಅಂತ ಹೇಳ್ಬೋದು. ಸೊ ಆ ಪೀರಿಯಡ್ ನ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಅಲ್ಲಿ ಫಸ್ಟ್ ಎಲಿಮೆಂಟ್ ಏನು ನಿಮಗೆ ಆಲ್ಕಲಿ ಮೆಟಲ್ಸ್ ಆಗಿರತ್ತೆ ಅದಕ್ಕೆ ಯೂಶಲಿ ನಿಮಗೆ ಲಾರ್ಜ್ ರೇಡಿಯೈ ಅಟಾಮಿಕ್ ರೇಡಿಯೈ ಇರುತ್ತೆ. So these increases as we travel down the group across a period. ಅದೇ ಪೀರಿಯಡ್ ಅಲ್ಲಿ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ಅಲ್ಲಿ ನೀವು ಮೂವ್ ಆಗೋದಾದ್ರೆ ಅಟಾಮಿಕ್ ರೇಡಿಯೈ ಏನಾಗುತ್ತೆ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಬಟ್ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ನಿಮಗೆ ಆಲ್ಕಲಿ ಮೆಟಲ್ಸ್ ಅಂತ ಅಂದಂಗೆ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಅಂದ್ರೆ ಸೊ ಆಸ್ ವಿ ಮೂವ್ ಫ್ರಮ್ ಲಿಥಿಯಂ ಟು ಫ್ರಾನ್ಸಿಯಂ, ಲಿಥಿಯಂ ಇಂದ ಮೂವ್ ಆಗ್ತಾ ಇದ್ದಂಗೆ ಫ್ರಾನ್ಸಿಯಂ ಕಡೆ ಸೊ ಅಟಾಮಿಕ್ ರೇಡಿಯೈ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಯಾಕೆ ಅಂದ್ರೆ ನ್ಯೂ ಶೆಲ್ಸ್ ಎಂಟ್ರಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಿಮಗೆ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ನ್ಯೂ ಶೆಲ್ ಎಂಟ್ರಿ ಆಗೋದ್ರಿಂದ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗಿರುತ್ತೆ. ಸೊ ಔಟರ್ ಮೋಸ್ಟ್ ಶೆಲ್ ನಿಮಗೆ ಫಾರ್ ಅವೇ ಫ್ರಮ್ ನ್ಯೂಕ್ಲಿಯಸ್ ಆಗೋದ್ರಿಂದ ಅಲ್ಲೇನಾಗುತ್ತೆ ಸೈಜ್ ನಿಮಗೆ ಅಟಾಮಿಕ್ ರೇಡಿಯೈ ಆಗಿ ಏನಾಗಿರ್ಬೋದು ಅಥವಾ ಅಟಾಮಿಕ್ ಸೈಜ್ ಅಂತ ಯೂಶಲಿ ಜನರಲಿ ತೊಗೊಳೋದಾದ್ರೆ ಸೊ ಇಟ್ ಇನ್ಕ್ರೀಸಸ್ ಡೌನ್ ದ ಗ್ರೂಪ್. ಹಾಗಾಗಿ ಸೊ ಇಟ್ ಪೊಸೆಸ್ alkali metal possess large atomic radii when compared to other group members. So ಅಲ್ಲಿಗೆ ಮತ್ತೆ ಅದಲ್ದಲೆ as we move down the so in lithium to francium so down the group atomic radii increases ಅಂತ ಹೇಳ್ಬೋದು. ನೆಕ್ಸ್ಟ್ large ionic radii. ಸೊ ಅದು ಕಂಪೇರ್ ಟು ಅದರ್ ಗ್ರೂಪ್ ಮೆಂಬರ್ಸ್ ಈ ಪರ್ಟಿಕ್ಯುಲರ್ ಗ್ರೂಪಿಗೆ ನಿಮಗೆ ಆಲ್ಕಲಿ ಮೆಟಲ್ಸ್ಗೆ ಅಯಾನಿಕ್ ರೇಡಿಯೈ ಲಾರ್ಜ್ ಇರುತ್ತೆ ಅಂತ ಹೇಳ್ಬೋದು. ಅಗೇನ್ ಸೇಮ್ ರೀಸನ್ ಅಕ್ರಾಸ್ ಎ ಪೀರಿಯಡ್ ಸೊ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನಾಗುತ್ತೆ ಅಲ್ಲಿ ಜಾಸ್ತಿ ಆಗೋದ್ರಿಂದ ಇವನ್ ಅಯಾನಿಕ್ ರೇಡಿಯೈನು ಏನಾಗುತ್ತೆ ಸೊ ಕಮ್ಮಿ ಆಗ್ತಾ ಬರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ನಿಮಗೆ ಆಲ್ಕಲಿ ಮೆಟಲ್ಸ್ಗೆ ಲಾರ್ಜ್ ಅಯಾನಿಕ್ ರೇಡಿಯೈ ಇರುತ್ತೆ. The ionic radii increases as we move down the group due to the addition of a new energy shell with each succeeding element. So ಅಲ್ಲಿ ನಿಮಗೆ as we move down the group ಅಂತ ಅಂದಾಗ ಲಿಥಿಯಂ ಇಂದ ಫ್ರಾನ್ಸಿಯಂ ಕಡೆ ಮೂವ್ ಆಗೋ ಕಡೆ ಅಲ್ಲಿ ನಿಮಗೆ ಅಯಾನಿಕ್ ರೇಡಿಯೈ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ನ್ಯೂ ಶೆಲ್ಸ್ ಎಂಟ್ರಿ ಆಗೋದ್ರಿಂದ ಸಕ್ಸೀಡಿಂಗ್ ಎಲಿಮೆಂಟ್ ನ್ಯೂ ಶೆಲ್ ಎಂಟ್ರಿ ಆಗೋದ್ರಿಂದ ನಿಮಗೆ ಇವನ್ ಅಯಾನಿಕ್ ರೇಡಿಯೈ ಆಲ್ಸೋ ಇನ್ಕ್ರೀಸಸ್ ಆಸ್ ಡೌನ್ ದ ಗ್ರೂಪ್ ಮೂವ್ ಆಗ್ತಾ ಇದ್ದಾಗ ಅಯಾನಿಕ್ ರೇಡಿಯೈನು ಇನ್ಕ್ರೀಸ್ ಆಗುತ್ತೆ. ಇನ್ನು ಅಯೋನೈಸೇಷನ್ ಎಂಥಾಲ್ಪಿ ಅಂತ ಬಂದಿದೆ ಇಟ್ ಪೊಸೆಸ್ ಲೋ ಅಯೋನೈಸೇಷನ್ ಎಂಥಾಲ್ಪಿ. ಆಲ್ರೆಡಿ ಹೇಳಿದ್ದೀನಿ ಅಯೋನೈಸೇಷನ್ ಎಂಥಾಲ್ಪಿ ಅಂದ್ರೆ ಏನು ಅಂತ ಥರ್ಡ್ ಚಾಪ್ಟರ್ ಅಲ್ಲಿ ಓದಿದ್ದೀರಾ. ಸೊ ದ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಫಾರ್ ಅ removal of electron from its outermost valential electron of an isolated neutral gaseous atom is called as
ಅಯನೈಸೇಷನ್ ಎಂಥಾಲ್ಪಿ. ಒಂದು ನ್ಯೂಟ್ರಲ್ ಆಟಮ್, ಗೇಷಿಯಸ್ ಆಟಮ್ ಅಲ್ಲಿ ಔಟರ್ ಮೋಸ್ಟ್ ಶೆಲ್ ಇಂದ ಒಂದು ಎಲೆಕ್ಟ್ರಾನ್ಸ್ ನ ರಿಮೂವ್ ಮಾಡಕ್ಕೆ ಎಷ್ಟು ಎನರ್ಜಿನ ಪ್ರೊವೈಡ್ ಮಾಡಬೇಕು ಅದನ್ನೇ ನಿಮಗೆ ಅಯೋನೈಸೇಷನ್ ಎಂಥಾಲ್ಪಿ ಅಂತ ಅಂತಾರೆ. ಯೂಶಲಿ ನಿಮಗೆ ರಿಕ್ವೈರ್ಡ್ ಏನಿರುತ್ತೆ ಅದನ್ನ ಅಯನೈಸೇಷನ್ ಎಂಥಾಲ್ಪಿ ಅಂತಾರೆ. ಯೂಶಲಿ ಫಾರ್ ಫಸ್ಟ್ ಗ್ರೂಪ್ ಎಲಿಮೆಂಟ್ಸ್ ಆಲ್ಕಲಿ ಮೆಟಲ್ಸ್ ಗೆ ಅಯೋನೈಸೇಷನ್ ಎಂಥಾಲ್ಪಿ ಲೆಸ್ ಇರುತ್ತೆ. ಯಾಕೆ ಅಂದ್ರೆ ಔಟರ್ ಮೋಸ್ಟ್ ಶೆಲ್ ಇರೋದೇ ಯಾವುದು, ಎಸ್ ಆರ್ಬಿಟಲ್. ಆ ಎಸ್ ಆರ್ಬಿಟಲ್ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ, 1 ಎಲೆಕ್ಟ್ರಾನ್. ಇಫ್ ಇಟ್ ಲೂಸ್ ಒನ್ ಎಲೆಕ್ಟ್ರಾನ್ ಇರೋಂಥ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ಕೊಂಡ್ರೆ ನೋಬೆಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ಸ್ಟೇಬಲ್ ಆಕ್ಟೇಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗುತ್ತೆ. ಹಾಗಾಗಿ ಅದು ಈಸಿಯಾಗಿ ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡ್ಕೊಳಕ್ಕೆ ಲಾರ್ಜ್ ಅಮೌಂಟ್ ಆಫ್ ಎನರ್ಜಿ ರಿಕ್ವೈರ್ಡ್ ಇದೆ ಅಂತ ಹೇಳಕ್ಕಲ್ಲ. ಸೊ ಹಾಗಾಗಿ ಸ್ಮಾಲ್ ಅಮೌಂಟ್ ಆಫ್ ಎನರ್ಜಿ ಇದ್ರೆ ಸಾಕು, ಇಟ್ ಈಸಿಲಿ ಲೂಸಸ್ ಇಟ್ಸ್ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಎಲೆಕ್ಟ್ರಾನ್ ಅಂತ ಹೇಳ್ಬೋದು. ಹಾಗಾಗಿ so for alkali metals it possess low ionization enthalpy. The ionization enthalpy decreases as we move down the group. The ionization enthalpies of the alkali metals are the lowest due to loosely held s electrons. ಸೊ ಯೂಶಲಿ ನಿಮ್ಗೆ ಗೊತ್ತಿದೆ ಎಸ್ ಆರ್ಬಿಟಲ್ಸ್ ಏನಿದೆ ನಿಮಗೆ, ಆ ಎಸ್ ಆರ್ಬಿಟಲ್ ಎಲೆಕ್ಟ್ರಾನ್ ಇರೋದ್ರಿಂದ ಅದರಲ್ಲೂ ಇರೋಂಥ ಒಂದು ಎಲೆಕ್ಟ್ರಾನ್ ನ ರಿಮೂವ್ ಮಾಡಿದ್ರೆ ನೋಬೆಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಇರೋದ್ರಿಂದ ಸೊ ಇಲ್ಲೇನಾಗುತ್ತೆ ಅಯನೈಸೇಷನ್ ಎಂಥಾಲ್ಪಿ ಫಾರ್ ಆಲ್ಕಲಿ ಮೆಟಲ್ಸ್ ಲೆಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ಆಸ್ ವಿ ಮೂವ್ ಅಕ್ರಾಸ್ ಎ ಪೀರಿಯಡ್ ಇರುತ್ತೆ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸಸ್. ಯಾಕೆಂದ್ರೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಜಾಸ್ತಿ ಆದಂಗು ಅದರಿಂದ ನಿಮಗೆ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಎನರ್ಜಿ ಜಾಸ್ತಿ ಬೇಕಾಗುತ್ತೆ. ಅಕ್ರಾಸ್ ಎ ಪೀರಿಯಡ್ ಅಯನೈಸೇಷನ್ ಎಂಥಾಲ್ಪಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆದ್ರೆ ಸೊ ಪರ್ಟಿಕ್ಯುಲರ್ಲಿ ಡೌನ್ ದ ಗ್ರೂಪ್ ಫಾರ್ ಆಲ್ಕಲಿ ಮೆಟಲ್ಸ್ ಆಸ್ ವಿ ಮೂವ್ ಫ್ರಮ್ ಲಿಥಿಯಂ ಟು ಫ್ರಾನ್ಸಿಯಂ, ಲಿಥಿಯಂ ಇಂದ ಫ್ರಾನ್ಸಿಯಂ ಕಡೆ ಮೂವ್ ಆಗೋ ಕಡೆ ನಿಮಗೆ ಅಯನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ ನಿಮಗೆ. ಸೊ ಡೌನ್ ದ ಗ್ರೂಪ್, ಸೊ ಆಸ್ ಸೈಜ್ ಇನ್ಕ್ರೀಸಸ್, ಸೈಜು ಸಹ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಅಲ್ಲಿ ನಿಮಗೆ ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರುತ್ತೆ. ಆಕ್ಚುಲಿ ಅಯನೈಸೇಷನ್ ಎಂಥಾಲ್ಪಿನೂ ಸಹ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಅಯನೈಸೇಷನ್ ಎಂಥಾಲ್ಪಿ ಡಿಕ್ರೀಸಸ್ ಆಸ್ ವಿ ಮೂವ್ ಫ್ರಮ್ ಡೌನ್ ದ ಗ್ರೂಪ್. ಅಲ್ಲಿಗೆ ಲಿಥಿಯಂಗೆ ನಿಮಗೆ ಹೈಯೆಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಇದ್ರೆ ಸೊ ಫ್ರಾನ್ಸಿಯಂಗೆ ಲೋಯೆಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಇರುತ್ತೆ ಅಂತ ಹೇಳ್ಬೋದು. ಡೌನ್ ದ ಗ್ರೂಪ್ ಅಯನೈಸೇಷನ್ ಎಂಥಾಲ್ಪಿ ನಿಮಗೆ ಡಿಕ್ರೀಸ್ ಆಗುತ್ತೆ. So next ionization enthalpy of alkali metals are lowest among all the other group members. So alkali metals ಗೆ lowest ionization enthalpy ಇರುತ್ತೆ. ಯಾಕೆ ಅಂತ ಅಂದ್ರೆ ಲೂಸ್ಲಿ ಹೆಲ್ಡ್ s orbitals ಗೆ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಒಂದು. ಸೊ ಇನ್ನೊಂದು ಮತ್ತೆ ಫಸ್ಟ್ ionization enthalpy for alkali metals usually less. ಫಸ್ಟ್ ಅಯನೈಸೇಷನ್ ಎಂಥಾಲ್ಪಿ ಅಂದ್ರೆ ಸೊ ಔಟರ್ ಮೋಸ್ಟ್ ವೇಲೆನ್ಷಿಯಲ್ ಅಲ್ಲಿ ಇರೋಂಥ ಫಸ್ಟ್ ಎಲೆಕ್ಟ್ರಾನ್ ರಿಮೂವ್ ಮಾಡಕ್ಕೆ ಎನರ್ಜಿ ನಿಮಗೇನು ಸ್ವಲ್ಪ ಬೇಕಾದ. ಬಟ್ ಫಾರ್ ರಿಮೂವಲ್ ಆಫ್ ಸೆಕೆಂಡ್ ಎಲೆಕ್ಟ್ರಾನ್, ಎರಡನೇ ಎಲೆಕ್ಟ್ರಾನ್ ಏನ್ ಪರ್ಟಿಕ್ಯುಲರ್ ನಿಮಗೆ ಪಾಸಿಟಿವ್ಲಿ ಚಾರ್ಜ್ಡ್ ಎಸ್ ಆಲ್ಕಲಿ ಮೆಟಲ್ಸ್ ಇಂದ ನೀವೇನಾದ್ರೂ ರಿಮೂವ್ ಮಾಡಬೇಕು ಅಂದ್ರೆ ಸೊ ಅಯನೈಸೇಷನ್ ಎಂಥಾಲ್ಪಿ ವಿಲ್ ಬಿ ಮೋರ್. For second electron ionization enthalpy will be more. For a first ionization enthalpy will be less. So usually generally ನಿಮಗೆ first ionization enthalpy ಹೇಳ್ತಾ ಇದ್ದಾರೆ. ಹಾಗಾಗಿ low ionization enthalpy ಇರುತ್ತೆ for alkali metals. So next hydration enthalpy ಅಂತ ಅಂದಾಗ ಈ ಹೈಡ್ರೇಷನ್ ಎಂಥಾಲ್ಪಿ ನಿಮಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಆ ಅಯಾನಿಕ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಹೇಳ್ಬೋದು. ಹೈಡ್ರೇಷನ್ ಎಂಥಾಲ್ಪಿ ಅಂತ ಅಂದಾಗ ಸೊ ಫಾರ್ ಹೈಡ್ರೇಷನ್ ಆಫ್ ದೋಸ್ ಮೆಟಲ್ಸ್ ಸೊ ಹೌ ಮಚ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಅನ್ನೋದ್ರ ಮೇಲೆ ನಿಮಗೆ ಹೈಡ್ರೇಷನ್ ಎಂಥಾಲ್ಪಿನ ಹೇಳ್ತಾ ಹೋಗ್ತಾರೆ. ಸೊ ಇಟ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಅಯಾನಿಕ್ ರೇಡಿಯೈ. ಯೂಶಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅಂತ ಅಂದಾಗ ಅದು ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಆಗಿರುತ್ತೆ. ಹಾಗಾಗಿ ಫಾರ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂದ್ರೆ ಕ್ಯಾಟಯಾನ್ ಫಾರ್ಮೇಷನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಲಾರ್ಜ್ ಕ್ಯಾಟಯಾನ್ ನ ಸೈಜ್ ಇದ್ದಷ್ಟು ಹೈಡ್ರೇಷನ್ ಎಂಥಾಲ್ಪಿ ಅಲ್ಲಿ ನಿಮಗೆ ಕಮ್ಮಿ ಇರುತ್ತೆ ಅಂತ ಹೇಳ್ಬೋದು. Usually hydration enthalpy decreases with increase in ionic radii. For a smallest cation, so hydration enthalpy will be more. For a largest cation, so hydration enthalpy will be less.
ಹಾಗಾಗಿ ಸೈಜ್ ಅಯಾನಿಕ್ ಸೈಜ್ ಕಮ್ಮಿ ಇದ್ದಷ್ಟು ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ. ಅಂದ್ರೆ ಸೊ ಆ ವಾಟರ್ ಮಾಲಿಕ್ಯೂಲ್ಸ್ ಅದು ಸುತ್ತಲೂ ಸರೌಂಡ್ ಆಗಕ್ಕೆ ಎನಾರ್ಮಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಅದೇ ನಿಮಗೆ ಫಾರ್ ಅ ಲಾರ್ಜೆಸ್ಟ್ ಅಯಾನಿಕ್ ರೇಡಿಯೈ ಅಲ್ಲಿ ನಿಮಗೆ ಹೈಡ್ರೇಷನ್ ಎಂಥಾಲ್ಪಿ ವಿಲ್ ಬಿ ಲೆಸ್. ಸೊ ಅಲ್ಲಿ ನಿಮಗೆ ಅದಕ್ಕೆ ಸರೌಂಡ್ ಆಗೋಂಥ ವಾಟರ್ ಮಾಲಿಕ್ಯೂಲ್ಸ್ಗೆ ಲೆಸ್ ಅಮೌಂಟ್ ಆಫ್ ಎನರ್ಜಿ ರಿಲೀಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಹೈಡ್ರೇಷನ್ ಎಂಥಾಲ್ಪಿ ಡಿಪೆಂಡ್ಸ್ ಆನ್ ಅಯಾನಿಕ್ radii. So ionic size ಅಂತ ಹೇಳ್ಬೋದು. As ionic size increases, hydration enthalpy decreases, inversely proportional ಅಂತ ಹೇಳ್ಬೋದು. The hydration enthalpy of lithium ion is the maximum and hydration enthalpy of cesium ion is the minimum. So ಇಲ್ಲಿ ನಿಮಗೆ ಲಿಥಿಯಂ ಇಂದ ಲಿಥಿಯಂ ಸೋಡಿಯಂ ಪೊಟ್ಯಾಷಿಯಂ ರುಬಿಡಿಯಂ ಸೀಸಿಯಂ ಫ್ರಾನ್ಸಿಯಂ ಅಂತ ಮೂವ್ ಆಗ್ತಾ ಇದ್ದಂಗೆ ಲಿಥಿಯಂ ಇಂದ ಸೀಸಿಯಂ ಹತ್ರ ಮೂವ್ ಆಗ್ತಾ ಇದ್ದಂಗೆ ನಿಮಗೆ ಹೈಡ್ರೇಷನ್ ಎಂಥಾಲ್ಪಿ ಕಮ್ಮಿ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಫಾರ್ ಅ ಲಿಥಿಯಂ ಸೊ ಏನ್ ನಿಮಗೆ ಕ್ಯಾಟಯಾನ್ ಹೈಯೆಸ್ಟ್ ಹೈಡ್ರೇಷನ್ ಎಂಥಾಲ್ಪಿ ನೋಡ್ತೀವಿ. ಯಾಕೆಂದ್ರೆ ಲಿಥಿಯಂ ಇಸ್ ದ ಸ್ಮಾಲೆಸ್ಟ್ ionic possess smallest ionic radii when compared to other elements of the respective group. ಅದೇ ಗ್ರೂಪ್ ನ ಬೇರೆ ಮೆಂಬರ್ಸ್ ಕಂಪೇರ್ ಮಾಡಿದ್ರೆ ಸೈಜ್ ಲಿಥಿಯಂಗೆ ಕಮ್ಮಿ ಇದೆ, ಹಾಗಾಗಿ ಹೈಡ್ರೇಷನ್ ಎಂಥಾಲ್ಪಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಇನ್ನು ಅಯಾನಿಕ್ ಮೊಬಿಲಿಟಿನೂ ಅಷ್ಟೇ ನಿಮಗೆ ಸೊ ಯಾವ್ದ್ರ ಮೇಲೆ ಹೈಡ್ರೇಷನ್ ಎಂಥಾಲ್ಪಿ ಮೇಲೆ ಹೇಳ್ತಾ ಹೋಗ್ತಾರೆ. ಬಟ್ ಅಯಾನಿಕ್ ಮೊಬಿಲಿಟಿ ಹೇಳೋದಾದ್ರೆ ಲಿಥಿಯಂಗೆ ಸೊ ಏನ್ ಅಟ್ ಇಟ್ಸ್ +1 ಆಕ್ಸಿಡೇಷನ್ ಸ್ಟೇಟ್ ಫಾರ್ ಆಲ್ ದ ಆಲ್ಕಲಿ ಮೆಟಲ್ಸ್ ನೋಡೋದಾದ್ರೆ ಲಿಥಿಯಂ ಪೊಸೆಸ್ ಸೊ ಲೆಸ್ ಅಯಾನಿಕ್ ಮೊಬಿಲಿಟಿ ವೆನ್ ಕಂಪೇರ್ ಟು ಸೋಡಿಯಂ ಪೊಟ್ಯಾಷಿಯಂ ರುಬಿಡಿಯಂ ಸೀಸಿಯಂ ಅಂತ ಹೇಳ್ಬೋದು. ಸೊ ಇಲ್ಲಿ ಫ್ರಾನ್ಸಿಯಂ ನಾವು ರೇರ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ ಹೇಳ್ತಾ ಹೋಗ್ತೀವಿ ಪ್ರಾಪರ್ಟೀಸ್ ಇರ್ಬೇಕಾದ್ರೆ, ಯಾಕಂದ್ರೆ ಫ್ರಾನ್ಸಿಯಂ ಇಟ್ ಈಸ್ ಎ ರೇಡಿಯೋ ಆಕ್ಟಿವ್ ಎಲಿಮೆಂಟ್ ಅಂತ ಹೇಳ್ಬೋದು ಇನ್ group 1 elements. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಬಂದ್ರೆ ಆಕ್ಸಿಡೇಷನ್ ಸ್ಟೇಟ್ ಅಂದ್ರೆ ಏನು, ಚಾರ್ಜ್ ಆನ್ ಆನ್ ರೆಸ್ಪೆಕ್ಟಿವ್ ಎಲಿಮೆಂಟ್, ಒಂದು ಎಲಿಮೆಂಟ್ ಮೇಲೆ ಇರೋಂಥ ಚಾರ್ಜ್ ಅಂತ ಹೇಳ್ಬೋದು. ಐದರ್ ಇಟ್ ಮೇ ಬಿ ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು. ಪಾಸಿಟಿವ್ ಯಾವಾಗ ಬರುತ್ತೆ ಅಂತ ಅಂದ್ರೆ ಒಂದು ಎಲೆಕ್ಟ್ರಾನ್ ಅಥವಾ 2r ಎಲೆಕ್ಟ್ರಾನ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ರಿಮೂವ್ ಆದ್ರೆ ರಿಮೂವಲ್ ಆಫ್ ಎಲೆಕ್ಟ್ರಾನ್ಸ್ ಆದ್ರೆ ಪಾಸಿಟಿವ್ ಚಾರ್ಜ್ ಬಂದ್ರೆ ಗೇನ್ ಆಫ್ ಎಲೆಕ್ಟ್ರಾನ್ಸ್ ಆಯ್ತು ಅಂತ ಅಂದಾಗ ಅಲ್ಲಿ ನಿಮಗೆ ನೆಗೆಟಿವ್ ಚಾರ್ಜ್ ಬರ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರ ಮೇಲೆ ನಿಮಗೆ ಕ್ಯಾಟಯಾನ್ಸ್ ಅನಯಾನ್ಸ್ ಫಾರ್ಮೇಶನ್ ಆಗುತ್ತೆ. ಸೊ ದ ಚಾರ್ಜಸ್ ಅಸರ್ಟೈನ್ ಆನ್ ರೆಸ್ಪೆಕ್ಟಿವ್ ಎಲಿಮೆಂಟ್ಸ್ ನ ಆಕ್ಸಿಡೇಷನ್ ಸ್ಟೇಟ್ ಅಂತ ಅಂತಾರೆ. ಯೂಶಲಿ ಫಾರ್ ಆಲ್ಕಲಿ ಮೆಟಲ್ಸ್ +1 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ಯಾಕೆ ಅನ್ನೋದು ಗೊತ್ತಿದೆ, ಯಾಕೆಂದ್ರೆ ಅದರಲ್ಲಿ ಇರೋದೇ ಒಂದು ಎಲೆಕ್ಟ್ರಾನ್ ಎಸ್ ಆರ್ಬಿಟಲ್ ಅಲ್ಲಿ ಆ ಒಂದು ಎಲೆಕ್ಟ್ರಾನ್ ರಿಮೂವ್ ಆದ್ರೆ ನೋಬೆಲ್ ಗ್ಯಾಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸ್ಟೇಬಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಸಿಗೋದ್ರಿಂದ ಯೂಶಲಿ ಆಕ್ಸಿಡೇಷನ್ ಸ್ಟೇಟ್ ಫಾರ್ ಆಲ್ಕಲಿ ಮೆಟಲ್ಸ್ ಏನಾಗಿರುತ್ತೆ ನಿಮಗೆ ಲೆಸ್ ಇರುತ್ತೆ ಅಂತ ಹೇಳ್ಬೋದು. ಸೊ ದ ಆಲ್ಕಲಿ ಮೆಟಲ್ ಎಕ್ಸಿಬಿಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ +1 in their compounds and are strongly electropositive in character. The electropositive in character increases from lithium to cesium. So ಯಾಕೆ ಅಂದ್ರೆ ಲಿಥಿಯಂ ಇಂದ ಸೀಸಿಯಂ ಕಡೆ ಮೂವ್ ಆಗೋ ಕಡೆ ಅಲ್ಲಿ ನಿಮಗೆ ಅಟಾಮಿಕ್ ಸೈಜ್ ಏನಾಗ್ತಾ ಹೋಗುತ್ತೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಇರುತ್ತೆ, ಹಾಗಾಗಿ ಈಸಿಯಾಗಿ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡ್ಬೋದು ಅಂತ ಹೇಳಿದ್ವಿ. ಅದಕ್ಕಾಗಿನೇ ಅಯನೈಸೇಷನ್ ಎಂಥಾಲ್ಪಿ ಕಮ್ಮಿ ಇರುತ್ತೆ ಅಂತ ಹೇಳಿದ್ವಿ. ಹಾಗಾಗಿ ಇಲ್ಲಿ ಏನಾಗುತ್ತೆ ಆಕ್ಸಿಡೇಷನ್ ಸ್ಟೇಟ್ ಅಷ್ಟೇ +1 ಆಕ್ಸಿಡೇಷನ್ ಸ್ಟೇಟ್ ತೋರಿಸುತ್ತೆ. ಯೂಶಲಿ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಅದರಲ್ಲೂ ಆಲ್ಕಲಿ ಮೆಟಲ್ಸ್ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇರುತ್ತೆ ಅಂತ ಹೇಳ್ತೀವಿ. ಅಂದ್ರೆ ಎಲೆಕ್ಟ್ರಾನ್ ಲೂಸಿಂಗ್ ಪ್ರಾಪರ್ಟಿ ಇರುತ್ತೆ ಅಂತ ಹೇಳ್ತೀವಿ. ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಡೌನ್ ದ ಗ್ರೂಪ್ ಹೋಗ್ತಾ ಇದ್ದಂಗೆ ಇನ್ಕ್ರೀಸ್ ಆಗುತ್ತೆ, ಯಾಕಂದ್ರೆ ಸೈಜ್ ಇನ್ಕ್ರೀಸ್ ಆಗುತ್ತೆ, ನ್ಯೂಕ್ಲಿಯರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕಮ್ಮಿ ಆಗುತ್ತೆ, ಹಾಗಾಗಿ ಎಲೆಕ್ಟ್ರಾನ್ ಲೂಸಿಂಗ್ ಪ್ರಾಪರ್ಟಿನೂ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಎಲೆಕ್ಟ್ರೋಪಾಸಿಟಿವ್ ಕ್ಯಾರೆಕ್ಟರ್ ಇನ್ಕ್ರೀಸಸ್ ಫ್ರಮ್ ಲಿಥಿಯಂ ಟು ಸೀಸಿಯಂ. ಸೊ ನೆಕ್ಸ್ಟ್ ಮೆಟಾಲಿಕ್ ಕ್ಯಾರೆಕ್ಟರ್ ಬರುತ್ತೆ, ಉಳಿದಿರೋದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು.